ನಿಮ್ಮ ಮಾರ್ಕ್ಸ್ ಬಂದ್ರೆ ಯಾರಿಗೆ ಶಾಕ್ ಆಗುತ್ತೆ ಮಕ್ಕಳ? ಇವರೆಲ್ಲ ಇಂಪಾರ್ಟೆಂಟ್ ಆ ಲೈಫಲ್ಲಿ. ಇವರೆಲ್ಲ ನೀವು ಮುಂದೆ ಅಚೀವ್ ಮಾಡ್ತಿರೋ ಅಥವಾ ಅಚೀವ್ ಮಾಡಲ್ವೋ, ಸಕ್ಸಸ್ನ ಕಾಣ್ತಿರೋ, ಸಕ್ಸಸ್ನ ಕಾಣಲ್ವೋ, ಡೂ ದೀಸ್ ಪೀಪಲ್ ಮ್ಯಾಟರ್? ಇವರೆಲ್ಲ ಬಂದು ನೀವು ಕಾಣುವಂತಹ ಸಕ್ಸಸ್ನ ಇವರು ಎಂಜಾಯ್ ಮಾಡ್ತಾರ, ಅಥವಾ ನೀವು ಹೋಗುವಂತಹ ಫೇಲಿಯರ್ಸು, ನಿಮ್ಗಾಗುವಂತಹ ಲೈಫಲ್ಲಿ ಸೆಟ್ ಬ್ಯಾಕ್ಸು, ಡ್ರಾ ಬ್ಯಾಕ್ಸು, ನೀವು ನೋಡುವಂತಹ ಸೋಲುಗಳನ್ನ ಇವರು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಅಲ್ಟಿಮೇಟ್ SSLC ಮೋಟಿವೇಶನ್ ಅವರಿಗೆಲ್ಲ ಶಾಕ್ ಆಗಬೇಕು. ಬಟ್ ಯಾರಿಗೆ ಶಾಕ್ ಆಗಬೇಕು? ಯಾರಿಗೆ ನೀವು ಈ ದೊಡ್ಡ ಒಂದು ಸರ್ಪ್ರೈಸ್ನ ಕೊಡಕ್ಕೆ ಹೋಗ್ತಿದ್ದೀರಾ? ಮನೆಗೆ ಬಂದಾಗೆಲ್ಲ ಓ ನೀನು SSLCನಾ, ಈ ವರ್ಷ ಹೆಂಗೆ ಮಾಡ್ತಿದ್ಯಾ, ಯಾವಾಗ ನೋಡಿದ್ರು ನೀನು ಟೈಮ್ ವೇಸ್ಟ್ ಮಾಡ್ತಿರ್ತೀಯಾ, ನಿಮ್ಮ ಅಪ್ಪ ಅಮ್ಮ ಅಷ್ಟೊಂದು ಕಷ್ಟಪಡ್ತಾರೆ, ನೀನೇನಕ್ಕೆ ಟೈಮ್ ವೇಸ್ಟ್ ಮಾಡ್ತಿರ್ತೀಯಾ, ಈ ಥರ ಕೇಳುವಂಥ ರಿಲೇಟಿವ್ಸ್ ಶಾಕ್ ಆಗಬೇಕಾ? ಅಥವಾ ನಿಮ್ಮ ಫ್ರೆಂಡ್ಸು ನಿಮ್ಮ ಜೊತೆಗೆ ಇರ್ತಾರೆ, ನಿಮ್ಮ ಜೊತೆನೇ ಮಾತಾಡ್ತಾರೆ, ಬಟ್ ಅವರಷ್ಟು ಪ್ರೋಗ್ರೆಸ್ ಆಗ್ತಿಲ್ಲ ನೀವು, ಅವ್ರ ತಲೆಯಲ್ಲಿದೆ ನೀವು ಇವರು ಏನೂ ಅಚೀವ್ ಮಾಡಲ್ಲ, ಈ ಹುಡುಗ ಅಂತೂ ಒಳ್ಳೆ ಮಾರ್ಕ್ಸ್ ತರಲ್ಲ, FA1 ಇಷ್ಟು ಕೆಟ್ಟದಾಗ ಪರ್ಫಾರ್ಮ್ ಮಾಡಿದ್ದಾರೆ, ಇವರು SA1 ಚೆನ್ನಾಗಿ ಮಾಡ್ತಾರಾ, ಬೋರ್ಡ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡ್ತಾರೆ, ಇವರು ಸ್ಟೇಟ್ ರ್ಯಾಂಕರ್ ಎಲ್ಲ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೊಳ್ಳೋವಂಥ ಫ್ರೆಂಡ್ಸಾ? ಯಾರಿಗೆ ಶಾಕ್ ಆಗಬೇಕು? ನಿಮ್ಮ ಮಾರ್ಕ್ಸ್ ಬಂದರೆ ಯಾರಿಗೆ ಶಾಕ್ ಆಗುತ್ತೆ ಮಕ್ಕಳ? ಇವರೆಲ್ಲ ಇಂಪಾರ್ಟೆಂಟ್ ಆ ಲೈಫಲ್ಲಿ. ಇವರೆಲ್ಲ ನೀವು ಮುಂದೆ ಅಚೀವ್ ಮಾಡ್ತಿರೋ ಅಥವಾ ಅಚೀವ್ ಮಾಡಲ್ವೋ, ಸಕ್ಸಸ್ನ ಕಾಣ್ತಿರೋ, ಸಕ್ಸಸ್ನ ಕಾಣಲ್ವೋ, ಡೂ ದೀಸ್ ಪೀಪಲ್ ಮ್ಯಾಟರ್? ಇವರೆಲ್ಲ ಬಂದು ನೀವು ಕಾಣುವಂಥ ಸಕ್ಸಸ್ನ ಇವರು ಎಂಜಾಯ್ ಮಾಡ್ತಾರಾ, ಅಥವಾ ನೀವು ಹೋಗುವಂತಹ ಫೇಲಿಯರ್ಸು, ನಿಮ್ಗಾಗುವಂಥ ಲೈಫಲ್ಲಿ ಸೆಟ್ ಬ್ಯಾಕ್ಸು, ಡ್ರಾ ಬ್ಯಾಕ್ಸು, ನೀವು ನೋಡುವಂಥ ಸೋಲುಗಳನ್ನ ಇವರು ಎಕ್ಸ್ಪೀರಿಯನ್ಸ್ ಮಾಡ್ತಾರಾ? ನೋ, ಇಟ್ ಈಸ್ ನನ್ ಆಫ್ ದೆಮ್. ಯಾರಿಗೆ ಶಾಕ್ ಆಗಬೇಕು? ಇಟ್ ಈಸ್ ಯು. ನಿಮಗೆ ಶಾಕ್ ಆಗಬೇಕು. ಯಾರಿಗೆ? ಮೊನ್ನೆ ಎಲ್ಲ ಕುತ್ಕೊಂಡು ಆಗೋ ಅಷ್ಟು ಎಫರ್ಟ್ ಆಗಿರುವಂಥ ನಿಮ್ಮ ಪಾಸ್ಟ್ ಸೆಲ್ಫ್, ಹಿಂದೆ ಇದ್ದಿದ್ದಂತಹ ನಿಮ್ಮ ಸೆಲ್ಫ್ ಏನಿದೆ ಅವರಿಗೆ ಶಾಕ್ ಆಗಬೇಕು ಅಲ್ವಾ? ಅಂದರೆ ದಿನ ರಾತ್ರಿ ಅಂದೇ ಓದ್ತಿರೋವಂತಹ ಆ ಮಗುವಿಗೆ, ಅಥವಾ ನನ್ನ ಕೈಯಲ್ಲಿ ನಿಜ ಆಗತ್ತಾ ಅಂತ ಡೌಟ್ ಪಡ್ತಿರೋವಂಥ ಆ ಮಗು ಇತ್ತಲ್ವಾ, ಆ 9th ಸ್ಟ್ಯಾಂಡರ್ಡಲ್ಲಿ, ಇನ್ನು 10th ಸ್ಟ್ಯಾಂಡರ್ಡ್ ಹೋದಾಗ ನಾನು ಚೆನ್ನಾಗಿ ಆಸೆಯಿಂದ ಪಾಸ್ ಆಗಬೇಕು ಆ ಮಗು, 8th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ನಾನು 10th ಸ್ಟ್ಯಾಂಡರ್ಡಲ್ಲಿ ಸ್ಟೇಟ್ ರ್ಯಾಂಕರ್ ಆಗ್ತೀನಿ ಅಂತ ಅನ್ಕೋತಿತ್ತಂತ ಆ ಮಗು, ನಿಮ್ಮ ಆ ಪ್ರೀವಿಯಸ್ ಸೆಲ್ಫಿಗೆ ಶಾಕ್ ಆಗಬೇಕು. ಓಕೆ, ಸೊ ವೈ ಆಮ್ ಐ ಸೇಯಿಂಗ್ ದಿಸ್? ಬಿಕಾಸ್ ನೀವು ಯಾವುದೇ ಒಂದು ಗೋಲ್ನ ಅಚೀವ್ ಮಾಡೋಕ್ಕೆ ಹೋದಾಗ ನಿಮಗೆ ಒಂದು ಕ್ಲಾರಿಟಿ ಇರಬೇಕು ಮಕ್ಕಳ. ನಾನು ಏನಕ್ಕೋಸ್ಕರ ಮಾಡ್ತಿದ್ದೀನಿ ಅನ್ನೋ ಒಂದು ಕ್ಲಾರಿಟಿ ಇರಬೇಕು. ದಟ್ಸ್ ವೈ ಐ ಹ್ಯಾವ್ ಪುಟ್ ದಿಸ್. ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ಇದೆಲ್ಲ? ಬಿಕಾಸ್ ನಾನು ಲೈವ್ ಎಲ್ಲ ಮಾಡಬೇಕಾದ್ರೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಬಂದು, ಮ್ಯಾಮ್ ನಾನು ಸ್ಕೂಲಿಗೆ ಹೋಗಿ ಬರ್ತೀನಿ, ಹೋಮ್ವರ್ಕು ಕೂತ್ಕೊಂಡು ಮಾಡಬೇಕು, ನಿಮ್ಮ ಕ್ಲಾಸು ನಾನು ಬಂದು ಅಟೆಂಡ್ ಮಾಡಲಾ ಅಂತ ಕೇಳ್ತಾರೆ. ನನಗೋಸ್ಕರ ಮಾಡ್ತಿದ್ದೀರಾ? ನನ್ನ ಲೈವ್ನ ನನಗೋಸ್ಕರ ಬಂದು ಅಟೆಂಡ್ ಮಾಡ್ತಿದ್ದೀರಾ? ಅಥವಾ ನಾನು ಮಾಡ್ತಿರೋ ವಿಡಿಯೋ, ನಮ್ಮ ಪರೀಕ್ಷೆಯಲ್ಲಿ ಯಾವುದೇ ಟೀಚರ್ ಮಾಡುವಂಥ ವಿಡಿಯೋನ ಆ ಟೀಚರ್ಗೋಸ್ಕರ ಮಾಡ್ತಿದ್ದೀರಾ ನೀವು? ವೈ ಆರ್ ಯು ಡೂಯಿಂಗ್ ಇಟ್? ಕ್ಲಾರಿಟಿ ಇರಬೇಕಲ್ವಾ? ಆ ಸ್ಪಷ್ಟತೆ ಇರಬೇಕು ನಿಮ್ಮ ತಲೆಯಲ್ಲಿ. ಯಾವುದಕ್ಕೋಸ್ಕರ ಮಾಡ್ತಿದ್ದೀರಾ ಇದೆಲ್ಲ? 12 ಗಂಟೆ ಓದೋದು, 16 ಗಂಟೆ ಓದೋದು, ಅಥವಾ 3 ಗಂಟೆ ಓದ್ಬಿಟ್ಟು ಬುಕ್ ಮುಚ್ಚಿಬಿಟ್ಬಿಟ್ಟು ಮಲ್ಕೊಬಿಡೋದು, ಕ್ಲಾಸಲ್ಲಿ ನಿದ್ದೆ ಹೊಡೆಯೋದು, ಗಪ್ಪೆ ಶಪ್ಪೆ ಹೊಡೆಯೋದು, ಟೈಮ್ ವೇಸ್ಟ್ ಮಾಡೋದು. ವಾಟ್ ಆರ್ ಯು ಡೂಯಿಂಗ್ ಆಲ್ ಆಫ್ ದಿಸ್ ಫಾರ್? ನೀವು ಒಳ್ಳೆ ಕೆಲಸ ಮಾಡಿದ್ರೆ ವಾಟ್ ಆರ್ ಯು ಡೂಯಿಂಗ್ ದಿಸ್ ಫಾರ್? ನೀವು ಟೈಮ್ ವೇಸ್ಟ್ ಮಾಡಿ ಇನ್ನು ಲೈಫಲ್ಲಿ ಪ್ರೊಡಕ್ಟಿವ್ ಆಗಿಲ್ಲ ಅಂದರೆ ವಾಟ್ ಆರ್ ಯು ಡೂಯಿಂಗ್ ದಿಸ್ ಫಾರ್? ಯು ಡೂಯಿಂಗ್ ಇಟ್ ಫಾರ್ ದೀಸ್ ಥಿಂಗ್ಸ್. ಏನಕ್ಕೆ? ನಿಮ್ಮ ಸಕ್ಸಸ್ಸಿಗೆ. ಮುಂದೆ ಹೋಗಿ ಅಪ್ಪ ಅಮ್ಮನ ಮುಖದ ಮೇಲೆ ಖುಷಿ ನೋಡೋದಾಗಿರಲಿ, ಅಥವಾ ಎಷ್ಟೊಂದು ಜನಕ್ಕೆ ಮೇ ಬಿ ಪೇರೆಂಟ್ಸ್ ಹ್ಯಾಪಿನೆಸ್ ಇಸ್ ನಾಟ್ ಅ ಮೋಟಿವೇಟರ್ ಆ್ಯಂಡ್ ದಟ್ಸ್ ಓಕೆ. ನಿಮಗೆ ನೀವು ಸೆಲ್ಫ್ ಆಗಿ ಸಕ್ಸೀಡ್ ಆಗೋದನ್ನ ನೋಡಬೇಕೇನೋ. ದಟ್ ಈಸ್ ವೈ ಯು ಆರ್ ಡೂಯಿಂಗ್ ಇಟ್. ನಿಮ್ಮ ಫ್ಯೂಚರ್ಗೋಸ್ಕರ ಮಾಡ್ತಿದ್ದೀರಾ. ಸ್ಕೂಲಲ್ಲಿ 8 ಅವರ್ ಓದ್ಕೊಂಡು ಬಂದಾದಮೇಲೆ ಮನೇಲಿ ಕೂತ್ಕೊಂಡು ಹೋಮ್ವರ್ಕ್ ಮಾಡೋದು ನನಗೋಸ್ಕರ ಅಲ್ಲ. ಯು ಆರ್ ನಾಟ್ ಡೂಯಿಂಗ್ ಇಟ್ ಫಾರ್ ಮೀ. ನಿಮ್ಮ ಪೇರೆಂಟ್ಸ್ಗೋಸ್ಕರ ಮಾಡ್ತಿಲ್ಲ, ನಿಮ್ಮ ಟೀಚರ್ಸಿಗೋಸ್ಕರ ಮಾಡ್ತಿಲ್ಲ. ನಿಮ್ಮ ಟೀಚರ್ಸ್ ನಿಮ್ಮ ಥರ 10 ಬ್ಯಾಚ್ನ ನೋಡಿರ್ತಾರೆ. ಐ ಹ್ಯಾವ್ ಸೀನ್ 4 ಬ್ಯಾಚಸ್ ಲೈಕ್ ಯೋರ್ಸ್. ಯು ಆರ್ ನಾಟ್ ಡೂಯಿಂಗ್ ಇಟ್ ಫಾರ್ ಅಸ್, ಯು ಆರ್ ಡೂಯಿಂಗ್ ಇಟ್ ಫಾರ್ ಯೋರ್ ಫ್ಯೂಚರ್. ಯು ಆರ್ ಡೂಯಿಂಗ್ ಇಟ್ ಫಾರ್ ಯೋರ್ ಕಂಫರ್ಟ್. ನೀವು ಮುಂದೆ ಹೋಗಿ ಕಂಫರ್ಟೇಬಲ್ ಆಗಿರುವಂಥ ಒಂದು ಸ್ಯಾಲ್ರಿ ತೊಗೋಬೇಕು, ಕಂಫರ್ಟೇಬಲ್ ಆಗಿರುವಂಥ ಒಂದು ಮನೇನ ಕಟ್ಸ್ಕೊಂಡು, ನೀವು ಮನೆ ಕಟ್ಟಿಸ್ತಿರೋ, ಟ್ರಾವೆಲ್ ಮಾಡ್ತಿರೋ, ವಾಟ್ ಎವರ್ ದಟ್ ಯು ಚೂಸ್ ಟು ಡೂ, ಯು ಆರ್ ಡೂಯಿಂಗ್ ಇಟ್ ಫಾರ್ ಯು. ಸೊ ಗೆಟ್ ಕ್ಲಾರಿಟಿ, ಸ್ಪಷ್ಟತೆ ಇರಲಿ. ಈಗ ಇನ್ನು ನಾನು ಇಷ್ಟೊಂದು, ನೀವು ಮ್ಯಾರಥಾನ್ 11 ಗಂಟೆ ಮಾಡ್ತೀರಾ, ನಾನು 11 ಗಂಟೆ ಕೂತ್ಕೊಂಡು ನಿಮ್ಮ ಮ್ಯಾರಥಾನ್ ನೋಡಬೇಕಾ? ಯಾರಿಗಪ್ಪ ನೋಡ್ತಿದ್ದೀರಾ? ಹಾಂ, ನನಗೋಸ್ಕರ ನೋಡ್ತಿದ್ದೀರಾ? ನನಗೇನಾದರೂ ಬರುತ್ತಾ ನೀವು ಮ್ಯಾರಥಾನ್ ನೋಡಿದ್ರೆ? ನಾನು ಮ್ಯಾರಥಾನ್ ಮಾಡ್ತೀನೋ ಮಾಡಲ್ವೋ, ನನಗೆ ಬರಬೇಕಾಗಿರುವಂಥ ಸ್ಯಾಲ್ರಿನ ನನ್ನ ಕಂಪ್ನಿ ಕೊಡತ್ತೆ. ಬಟ್ ವಾಟ್ ಆರ್ ಯು ವಾಚಿಂಗ್ ಇಟ್ ಫಾರ್? ಇಟ್ ಈಸ್ ಫಾರ್ ಯು. ಇಟ್ ಈಸ್ ಫಾರ್ ಯೋರ್ ಫ್ಯೂಚರ್. ಇಟ್ ಈಸ್ ಫಾರ್ ಯೋರ್ ಲೈಫ್ ಅಲ್ವಾ? ಸೊ ಈ ಕ್ಲಾರಿಟಿನ ತರಿಸ್ಕೊಳ್ಳಿ. ಎಸ್,
ನಾನು ನನಗೋಸ್ಕರ ಮಾಡಬೇಕು, ನನ್ನ ಬ್ರೈಟ್ ಫ್ಯೂಚರಿಗೋಸ್ಕರ ಮಾಡಬೇಕು, ನನ್ನ ಕಂಫರ್ಟೇಬಲ್ ಆಗಿ ನಾನು ಒಳ್ಳೆ ಜೀವನನ ನಾನು ಮುಂದೆ ನನಗಾಗಿ ನಾನು ಕಟ್ಕೋಬೇಕು. ಒಳ್ಳೆ ಜೀವನ ಡೆಫಿನಿಷನ್ ಎಷ್ಟೊಂದು ಜನಕ್ಕೆ ವೇರಿ ಆಗುತ್ತೆ. ಮೇ ಬಿ ಒಂದಷ್ಟು ಜನಕ್ಕೆ ಆ ಒಳ್ಳೆ ಜೀವನ ಅಂದರೆ ಲಕ್ಸುರಿ ಆಗಿರ್ಬೋದು, ಒಂದಷ್ಟು ಜನಕ್ಕೆ ಒಳ್ಳೆ ಜೀವನ ಅಂದರೆ ಅವ್ರದ್ದೇ ಆದ ಒಂದು ಚಿಕ್ಕ ಮನೆ, ಅವ್ರದ್ದೇ ಆದಂಥ ಒಂದು ಚಿಕ್ಕ ಗಾಡಿ ಆಗಿರ್ಬೋದು. ಇನ್ನೊಂದಷ್ಟು ಜನಕ್ಕೆ ಆ ಒಳ್ಳೆ ಲೈಫ್ ಅಂದರೆ ಟ್ರಾವೆಲಿಂಗ್ ಮಾಡೋದಿರ್ಬೋದು, ಒಳ್ಳೆ ಜಾಬಿಗೆ ಹೋಗ್ಬಿಟ್ಟು ಬೇರೆ ಜನಕ್ಕೆ ಹೆಲ್ಪ್ ಮಾಡೋದಿರ್ಬೋದು. ಸೊ ವಾಟ್ ಎವರ್ ಇಟ್ ಈಸ್ ದಟ್ ಯು ವಾಂಟ್ ಟು ಅಚೀವ್ ಇನ್ ಯೋರ್ ಫ್ಯೂಚರ್, ನಿಮ್ಗೆ ಏನೇ ಗುರಿ ಆಗಿರಲಿ, ಇವತ್ತು ನೀವೇನು ಕೆಲಸ ಮಾಡ್ತೀರಾ ಅದು ಆ ಗುರಿನ ತಲುಪ್ತೀರಾ ಇಲ್ವಾ ಅಂತ ಡಿಸೈಡ್ ಮಾಡುತ್ತೆ. ಸೊ ಯಾರಿಗೋಸ್ಕರ ಇವನ್ನೆಲ್ಲ ಮಾಡ್ತೀರಾ ಅನ್ನೋದನ್ನ ಕ್ಲಾರಿಟಿ ತಗೊಳ್ಳಿ. ಆ್ಯಂಡ್ ಒನ್ಸ್ ದ ವೈ ಇಸ್ ಕ್ಲಿಯರ್, ಯು ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್. ನಾನು ಯಾರಿಗೋಸ್ಕರ ಮಾಡ್ತಿದ್ದೀನಿ, ಯಾವ ಕಾರಣಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಂಡ್ಮೇಲೆ ಕನ್ಸಿಸ್ಟೆನ್ಸಿ ಬರಲೇಬೇಕು. ಓಕೆನಾ? ನಾನು ಸಣ್ಣ ಆಗಬೇಕು ಅಂದರೆ ನಾನು ದಿನ ಬೆಳಗ್ಗೆ ಎದ್ದು ಜಿಮ್ಮಿಗೆ ಹೋಗಲೇಬೇಕು. ನನಗೆ ನಾನು ಏನಕ್ಕೆ ಸಣ್ಣ ಆಗಬೇಕು ಅನ್ನೋದು ಕ್ಲಾರಿಟಿ ಇರಬೇಕು. ಏನಕ್ಕೆ? ಬಿಕಾಸ್ ನನ್ನ ಹೆಲ್ತ್ ಚೆನ್ನಾಗಿರಬೇಕು. ಮುಂದೆ ನನಗೆ ವಯಸ್ಸಾಗ್ತಾ ಆಗ್ತಾ ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ಬದುಕಬಾರ್ದು ಅನ್ನೋದು ನನ್ನ ಗುರಿ ಆದರೆ ಇವತ್ತಿಂದ ನಾನು ಎದ್ದು ವಾಕಿಂಗ್ ಮಾಡ್ತೀನೋ, ಜಾಗಿಂಗ್ ಮಾಡ್ತೀನೋ, ನನ್ನ ಡಯೆಟ್ನ ಫಾಲೋ ಮಾಡ್ತೀನೋ, ವಾಟ್ ಎವರ್ ಇಟ್ ಈಸ್, ವೆನ್ ಐ ಹ್ಯಾವ್ ಅ ಗೋಲ್, ಒಂದು ಗುರಿ ಇದೆ ಅಂದಮೇಲೆ ಆ್ಯಂಡ್ ಅದನ್ನು ನನಗೆ ಏನಕ್ಕೆ ಬೇಕು ಆ ಗುರಿ ಅಂತ ನನಗೆ ಗೊತ್ತಾದ್ಮೇಲೆ ನಾನು ದಿನಾಗಲೂ ಕನ್ಸಿಸ್ಟೆಂಟ್ ಆಗಿ ಇರಲೇಬೇಕು. ಐ ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್. ಓಕೆ, ನಾನು ಮುಂದಿನ ಏಪ್ರಿಲ್ 2027 ನನಗೆ 625 ಆನ್ 625 ಬರಬೇಕು ಅಂದ್ಕೊಂಡು ಪುಸ್ತಕ ಮುಚ್ಚಿಬಿಟ್ಟು ಹೋಗಿ ನಿದ್ದೆ ಮಾಡಿದ್ರೆ, ಅಥವಾ ಆಚೆ ಹೋಗ್ಬಿಟ್ಟು ಫ್ರೆಂಡ್ ಜೊತೆ ಗೋಲ್ಗಪ್ಪ ತಿಂದರೆ, ಪಾನಿಪುರಿ ತಿಂದರೆ, ಆ 625ಗೆ ನನಗೆ ಏನು ನಂಟಿಲ್ಲ. ದಟ್ 625 ವಿಲ್ ಕಮ್ ಟು ಮೀ ಆ್ಯಂಡ್ ಬಿ ಲೈಕ್ ಟೇಕ್ ಮೀ ಅಂತ. ಓಕೆ, 625ನ ನಾನು ಪಡಿಬೇಕು. That is a goal that I need to achieve, and for that I have to be consistent every day. ಓಕೆ, ಇವತ್ತು 6 ಅವರ್ ಓದ್ತೀನಿ, ನಾಳೆ ನಿದ್ದೆ ಮಾಡ್ತೀನಿ. ನೋ, ಇವತ್ತು ನಾನು 2 ಅವರ್ ಓದಿದೆ ಅಂದರೆ ನಾಳೆನೂ 2 ಅವರ್ ಓದಬೇಕು, ನಾಡಿದ್ದು 2 ಅವರ್ ಓದಬೇಕು. ಓದೋಕ್ಕಾಗ್ತಿಲ್ಲ ಅಂದರೆ ಏನಕ್ಕೆ ಅಂತ ನಿಮಗೆ ನೀವೇ ಕ್ವೆಶ್ಚನ್ ಮಾಡ್ಕೊಳ್ಳಿ. ವೈ, ಏನಕ್ಕೆ ಆಗ್ತಿಲ್ಲ ನನಗೆ? ಓಕೆ, ಹೋಮ್ವರ್ಕ್ ಇದೆ, ಅದಿದೆ ಇದೆ. ಓಕೆ, ಹೋಮ್ವರ್ಕ್ನೇ ಮಾಡ್ಕೊಳ್ಳಿ. ಹೋಮ್ವರ್ಕ್ ಏನಕ್ಕಂತ ಕೊಡ್ತಿದ್ದಾರೆ? ಟೀಚರ್ಸಿಗೆ ಪೇಜ್ಗಟ್ಟಲೆ ಬರೆದು ನಿಮ್ಮ ಹತ್ರ ಚೆಕಿಂಗ್ ಮಾಡೋಕ್ಕೆ ಟೀಚರ್ಸಿಗೆ ಆಸೆನಾ? ನೋ, ನೀವು ಅರ್ಥ ಮಾಡ್ಕೊಳ್ಳಿ, ಈ ಕಾನ್ಸೆಪ್ಟ್ಸ್ ನಿಮಗೆ ಅರ್ಥ ಆಗಲಿ ಅಂತ ಹೋಮ್ವರ್ಕ್ನ ಕೊಡ್ತಾರೆ. ಸೊ ವೈ ಡೋಂಟ್ ಯು ಸ್ಟಾರ್ಟ್ ಸೀಯಿಂಗ್ ಇಟ್ ದಟ್ ವೇ? ಹೋಮ್ವರ್ಕ್ಗೂ ಸ್ಟಡೀಸ್ಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ನೋಡ್ತೀರಾ. ಯಾಕೆ? ಹೋಮ್ವರ್ಕ್ನೇ ಒಂದು ಸ್ಟಡೀಸ್ ಮಾಡ್ಕೊಳ್ಳಿ. ಏನು ಹೋಮ್ವರ್ಕ್ ಕೊಡ್ತಾರೆ? ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಕೊಡ್ತಾರೆ ಅಂದರೆ ನಿಮ್ಮ ಇಂಗ್ಲೀಷ್ ಎಕ್ಸಾಮ್ ಬರೆಯುವಾಗ ಹೆಲ್ಪ್ ಆಗುತ್ತೆ. ಎಕ್ಸಸೈಸ್ ಕ್ವೆಶನ್ ಸಾಲ್ವಿಂಗ್ ಕೊಡ್ತಾನೆ ಅಂದರೆ ನೀವು ಕಲ್ತಿರುವಂಥ ಚಾಪ್ಟರ್ ನಿಮಗೆ ಹೆಲ್ಪ್ ಆಗುತ್ತೆ. ವೈ ಆರ್ ಯು ಲುಕ್ಕಿಂಗ್ ಅಟ್ ಹೋಮ್ವರ್ಕ್ ಆಸ್ ಸೆಪ್ರೇಟ್ ಫ್ರಮ್ ಸ್ಟಡೀಸ್? ಹಾಂ, ಸೊ ಬಿ ಕನ್ಸಿಸ್ಟೆಂಟ್. ನೀವು ಏನೇ ಮಾಡಿದ್ರು ದಿನ ಮಾಡಿ, ಅವಾಗಲೇ ಹ್ಯಾಬಿಟ್ ಬಿಲ್ಡ್ ಆಗೋದು, ಅವಾಗಲೇ ಅದು ಅಭ್ಯಾಸ ಆಗೋದು. ಆ್ಯಂಡ್ ಅಭ್ಯಾಸ ಆದರೆ ಮಾತ್ರ ನೀವು ಆ ಗುರಿನ ತಲುಪಲಿಕ್ಕೆ ಸಾಧ್ಯ ಅಲ್ವಾ? ನೆಕ್ಸ್ಟು, ದಿಸ್ ಈಸ್ ಯುವರ್ ಓನ್ಲಿ ಜಾಬ್. ಅ ಲಾಟ್ ಆಫ್ ಯು, ನಿಮ್ಮಲ್ಲಿ ಒಂದಷ್ಟು ಜನಕ್ಕೆ ಇದು ನಿಜ ಆಗಿಲ್ಲದೆ ಇರ್ಬೋದು. ಮೇ ಬಿ ನೀವು ಅಪ್ಪ ಅಮ್ಮನ ಸಪೋರ್ಟ್ ಮಾಡೋಕ್ಕೆ ಬೇರೆ ರೀತಿಯ ಕೆಲಸಗಳು ಮಾಡ್ತಿರ್ತೀರ. ಬಟ್ ಅ ಮೆಜಾರಿಟಿ ಆಫ್ ಯು, ನನಗೆ ಗೊತ್ತಿರೋ ಪ್ರಕಾರ, ನಾನು ಕೂಡ ಇದೇ ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡಿಂದಾನೇ ಬಂದಿರೋದು. ನನ್ನ ಅಪ್ಪ ಅಮ್ಮ ಕೂಡ ಹೆಚ್ಚಾಗಿ ಓದಿಲ್ಲ. ನನ್ನ ಅಪ್ಪ ಅಮ್ಮ ಡಾಕ್ಟರ್ಸು, ಇಂಜಿನಿಯರ್ಸ್ ಅಲ್ಲ, ಅವ್ರು ಜಾಸ್ತಿ ಓದ್ಕೊಂಡಿಲ್ಲ. ಅವ್ರ ಲೈಫಲ್ಲಿ ಇದ್ದಿದ್ದು ಒಂದೇ ಗುರಿ, ನನ್ನ ಮಗಳನ್ನ ಚೆನ್ನಾಗಿ ಓದಿಸ್ಬೇಕು, ಅವಳಿಗೆ ನನ್ನ ಶಕ್ತಿ ಮೀರಿ ಅವಳಿಗೆ ಎಜುಕೇಷನ್ ಕೊಡಬೇಕು ಅಂತ. ಐ ಆಮ್ ಪಾಸಿಟಿವ್ ದಟ್ ಅ ಲಾಟ್ ಆಫ್ ಯು ಹ್ಯಾವ್ ಪೇರೆಂಟ್ಸ್ ಲೈಕ್ ದಿಸ್. ನಿಮ್ಮ ತಂದೆ ತಾಯಿಗಳು ಕೂಡ ಹೀಗೆ ಇದ್ದಾರೆ. ನನಗಿನ್ನ ಚೆನ್ನಾಗಿ ನನ್ನ ಮಕ್ಕಳು ಬದುಕಬೇಕು ಅಂದ್ಕೊಂಡೇ ಇರ್ತಾರೆ. ಆ್ಯಂಡ್ ಅವರು ನಿಜವಾಗ್ಲೂ ಮೋಟಿವೇಟ್ ಮಾಡುವಂಥ ತಂದೆ ತಾಯಿಗಳು, ನಿಜವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಇರುವಂಥ ತಂದೆ ತಾಯಿಗಳು ಯೂಶ್ವಲಿ ನಿಮಗೆ ಬೇರೆ ಯಾವುದೇ ರೀತಿ ಕೆಲಸಗಳನ್ನ ಕೊಡಲ್ಲ 10th ಅನ್ನೋ ಒಂದು ಇಂಪಾರ್ಟೆಂಟ್ ಬೋರ್ಡ್ ಎಕ್ಸಾಮ್ ವರ್ಷದಲ್ಲಿ. ದಿಸ್ ಈಸ್ ಯುವರ್ ಓನ್ಲಿ ಜಾಬ್. ನಿಮಗೆ ಬೇರೆ ಏನೂ ಕೆಲಸ ಇಲ್ಲ. ನೀವು ಯಾವುದೇ ಒಂದು ಫ್ಯಾಮಿಲಿನ ಸಾಕಬೇಕಾಗಿಲ್ಲ. ನೀವು ಯಾವುದೇ ಒಂದು ಬೇರೆ ಒಂದು ಜೀವಿ ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿಲ್ಲ. ಅಥವಾ ನೀವೇ ದುಡ್ಕೊಂಡು ನಿಮ್ಮನ್ನ ನೀವೇ ತಂದ್ಕೊಂಡು ಹಾಕೋಬೇಕು ಅಂತ ಮೆಜಾರಿಟಿ ಆಫ್ ಯು do not have that restriction. ಒಂದಷ್ಟು ಜನ ಇರಬಹುದು, and you have my full respect, you have my utter respect, but majority of us do not have any other job. This is your only job. ನೀವು ಬಂದು ಮ್ಯಾಮ್ ನಾನೇನಕ್ಕೆ ನಿಮ್ಮ ಲೈವ್ನ ನೋಡ್ಬೇಕು, ನಾನೇನಕ್ಕೆ ನೀವು ಕೊಡ್ತಿರೋ ಅಂಥ ನೋಟ್ಸ್ನ ಓದ್ಕೋಬೇಕು, ಬೇರೆ ಏನಿದೆ ಕೆಲಸ? ಬೇರೆ ಏನಿದೆ? ಯಾವುದಾದ್ರೂ ದೇಶ ನಡೆಸಬೇಕಾ ಅಥವಾ ಯಾವುದಾದ್ರೂ ಕಂಪನಿ ಕಟ್ಟಬೇಕಾ? ನೀವು ಮಾಡ್ತೀರಾ, ಅವನ್ನೆಲ್ಲ ಮಾಡ್ತೀರಾ, ನನಗೆ ನಂಬಿಕೆ ಇದೆ. ಬಟ್ ವೆನ್ ಐ ಗೋಯಿಂಗ್ ಟು ಡೂ ಇಟ್? ಓನ್ಲಿ ವೆನ್ ಯು ಆರ್ ಕನ್ಸಿಸ್ಟೆಂಟ್. ಇವತ್ತು ಈ ಕೆಲಸನ ಶ್ರದ್ಧೆಯಿಂದ ಮಾಡಿದ್ರೆ ಮುಂದೆ ಜೀವನದಲ್ಲಿ ಏನೇನು ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಕೂಡ ಮಾಡೇ ಮಾಡ್ತೀರಾ. ಓಕೆ, ನೆಕ್ಸ್ಟು
ಯು ಆರ್ ನಾಟ್ ವರ್ಕಿಂಗ್ ಫಾರ್ ಮಾರ್ಕ್ಸ್. ಲೆಟ್ ಮೀ ಟೆಲ್ ಯು ದ್ಯಾಟ್ ಸ್ಟ್ರೇಟ್ ಔಟ್ ಆಗಿ ಕೊಡ್ತೀನಿ. ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಲೈಫಲ್ಲಿ ಒಂದಷ್ಟು ಕಡೆ ಯೂಸ್ ಆಗುತ್ತೆ, ಒಂದಷ್ಟು ಕಡೆ ಯೂಸ್ ಆಗಲ್ಲ. ಡಾಕ್ಯುಮೆಂಟೇಷನ್ ಪರ್ಪಸ್ಸಿಗೆ ಯೂಸ್ ಆಗುತ್ತೆ, ಯಾವುದಾದ್ರೂ ಒಂದು ಒಳ್ಳೆ ಕಾಲೇಜಿಗೆ ಸೇರಬೇಕು ಅಂದರೆ ಯೂಸ್ ಆಗುತ್ತೆ. ಬಟ್ ನೀವು ಲೈಫಲ್ಲಿ ತುಂಬ ಮುಂದೆ ಹೋದಾಗ SSLC ಬಿಕಮ್ಸ್ ಅ ವೆರಿ ರಿಮೋಟ್ ಥಿಂಗ್. ಒಂದು ಹಳೇ ಒಂದು ನೆನಪಾಗಿ ಉಳಿದು ಬಿಡುತ್ತೆ SSLC. ಸೊ ನಾನು ಏನು ಹೇಳ್ತಿದ್ದೀನಿ, ನೀವು ಇವತ್ತು ನಿಮಗೆ ಅನ್ನಿಸ್ಬೋದು ಮಾರ್ಕ್ಸೇ ಎಲ್ಲ, ನಾನು ಮಾರ್ಕ್ಸಿಗೋಸ್ಕರ ಓದ್ಕೋಬೇಕು. ನೋ, ಯು ಆರ್ ನಾಟ್ ಡೂಯಿಂಗ್ ಇಟ್ ಫಾರ್ ಮಾರ್ಕ್ಸ್. ನೀವು ಅಂಕಗಳಿಗೆ ಮಾಡ್ತಿಲ್ಲ ಇದನ್ನು. ಲುಕ್ ಅಟ್ ದ ಬಿಗರ್ ಪಿಕ್ಚರ್. ಯು ಆರ್ ಡೂಯಿಂಗ್ ಇಟ್ ಫಾರ್ ಡಿಸಿಪ್ಲಿನ್, ಯು ಆರ್ ಡೂಯಿಂಗ್ ಇಟ್ ಫಾರ್ ನಾಲೆಡ್ಜ್, ಯು ಆರ್ ಡೂಯಿಂಗ್ ಇಟ್ ಫಾರ್ 2 ಥಿಂಗ್ಸ್. ನೀವು ಏನಕ್ಕೆ ನಿಮ್ಮಲ್ಲಿ ಎಷ್ಟೊಂದು ಜನ ಬಂದು ಹೇಳ್ಬೋದು, ನೀವು ನನ್ನನ್ನು ಮಾರ್ಕ್ಸಿಂದ ಹೇಗೆ ಅಳಿತೀರಾ ಅಂತ. ನಾನು ನಿಮ್ಮನ್ನು ಮಾರ್ಕ್ಸಿಂದ ಅಳಿತಿಲ್ಲ, ನಿಮ್ಮ ಡಿಸಿಪ್ಲಿನಿಂದ ಅಳಿತಿದ್ದೀನಿ, ನಿಮಗಿರುವಂತಹ ನಾಲೆಜಿಂದ ಅಳಿತಿದ್ದೀನಿ. ಆ್ಯಂಡ್ ಪ್ರತಿಯೊಬ್ಬ ಮೀನಿಂಗ್ಫುಲ್ ಪರ್ಸನ್, ನೀವು ಯಾವುದೇ ಒಂದು ಮುಂದೆ ಹೋಗಿ ಪ್ರಬುದ್ಧ ವ್ಯಕ್ತಿಗಳನ್ನ ಮೀಟ್ ಮಾಡಿದ್ರೆ ಅವರು ನಿಮಗೆ SSLC ಮಾರ್ಕ್ಸ್ ಎಷ್ಟು ಬಂತು ಅಂತ ಕೇಳಲ್ಲ. ನಿಮ್ಮ ಲೈಫಲ್ಲಿ ಎಷ್ಟು ಡಿಸಿಪ್ಲಿನ್ ಇದೆ, ನೀವು ಎಷ್ಟು ಡಿಸಿಪ್ಲಿನಿಂದ ಬದುಕ್ತಿದ್ದೀರಾ, ನಿಮ್ಗೆ ಎಷ್ಟು ನಾಲೆಜ್ ಇದೆ ಅನ್ನೋದ್ರ ಬಗ್ಗೆ ಅವ್ರು ನಿಮ್ಮನ್ನ ಜಡ್ಜ್ ಮಾಡ್ತಾರೆ. ಸೊ ಡೂ ಇಟ್ ಫಾರ್ ದಿಸ್. ಆ್ಯಂಡ್ ವೈ ಆಮ್ ಐ ಸೇಯಿಂಗ್ ಇಟ್ ಈಸ್ ಇಂಪಾರ್ಟೆಂಟ್ ರೈಟ್ ನೌ? ಟ್ರಸ್ಟ್ ಮೀ, ನೀವು ಈ ವಯಸ್ಸಲ್ಲಿ ಈ ಡಿಸಿಪ್ಲಿನ್ ಅನ್ನೋದನ್ನು ಬೆಳೆಸ್ಕೊಳ್ಳಿಲ್ಲ ಅಂದರೆ, ಡಿಸಿಪ್ಲಿನ್ ಅಂದರೆ ಏನು? ನಿಮಗೆ ನೀವು ಒಂದು ರುಟೀನ್ನ ಸೆಟ್ ಮಾಡ್ಕೋಬೇಕು. ನಾನು 6 ಗಂಟೆಗೆ ಹೇಳ್ತೀನಿ ಅಂದರೆ 6 ಗಂಟೆಗೆ ಏಳಬೇಕು, ಅರ್ಧ ಗಂಟೆ ಓದಬೇಕು, ಸ್ಕೂಲಿಗೆ ಹೋಗಬೇಕು, ಸ್ಕೂಲಿಂದ ಬಂದು ಹೋಮ್ವರ್ಕ್ ಮಾಡಬೇಕು. ನೀವು ಏನೇ ಒಂದು ಟೈಮ್ ಟೇಬಲ್ನ ನೀವು ಸೆಟ್ ಮಾಡಿಕೊಂಡಾಗ ಅದನ್ನು ನಿಮಗೆ ನೀವು ಮೋಸ ಮಾಡ್ಕೊಳ್ದಲೆ ಆ ಟೈಮ್ ಟೇಬಲ್ನ ಫಾಲೋ ಮಾಡೋದು ಡಿಸಿಪ್ಲಿನ್. ಬರೀ ಟೈಮ್ ಟೇಬಲ್ ಅಂತ ಅಲ್ಲ, ಯಾವುದೇ ಒಂದು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ವ್ಯಾಲ್ಯೂಸ್ನ ಅಳವಡಿಸ್ಕೋತೀರಾ ಅಂದ್ರೂ. ಈಗ ನಾನು ವೆಜಿಟೇರಿಯನ್, ನನಗೆ ನನ್ನ ಫ್ಯಾಮಿಲಿ ಪೂರ್ತಿ ನಾನ್ ವೆಜಿಟೇರಿಯನ್. ನಾನ್ ವೆಜ್ ಮುಟ್ಟಲ್ಲ. ವೈ? ಬಿಕಾಸ್ ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಪ್ರಾಣಿಗಳಿಗೆ ಹಾರ್ಮ್ ಮಾಡೋದು, ದಟ್ ಈಸ್ ನಾಟ್ ಮೈ ಕಪ್ ಆಫ್ ಟೀ. ನನ್ನ ಸುತ್ತಮುತ್ತ 60 ಜನ ಕೂತ್ಕೊಂಡು ಬಿರಿಯಾನಿ ತಿಂದ್ರೂ ನನಗೆ ಆಸೆ ಕೂಡ ಆಗಲ್ಲ ನಾನ್ ವೆಜಿಟೇರಿಯನ್ ಊಟನ ಮುಟ್ಟಕ್ಕೆ. ವೈ? ಬಿಕಾಸ್ ನನಗೆ ಅದು ಇಂಪಾರ್ಟೆಂಟ್. ಸೊ ನಿಮಗೇನು ಇಂಪಾರ್ಟೆಂಟ್? ಎಷ್ಟೊಂದು ಜನಕ್ಕೆ ಏನು ಇಂಪಾರ್ಟೆಂಟ್ ಇರ್ಬೋದು, ಯಾವುದೇ ಒಂದು ಸ್ಪೋರ್ಟ್ಸಲ್ಲಿ ಸಕ್ಸೀಡ್ ಆಗೋದು ಇಂಪಾರ್ಟೆಂಟ್ ಇರ್ಬೋದು, ಅಕಾಡೆಮಿಕ್ಸಲ್ಲಿ ಸಕ್ಸೀಡ್ ಆಗೋದು ಇಂಪಾರ್ಟೆಂಟ್ ಇರ್ಬೋದು. ಸೊ ಈ ರೀತಿ ಗುರಿಗಳನ್ನ ಇಟ್ಕೊಂಡಾಗ ನಿಮಗೆ ನೀವು ಮೋಸ ಮಾಡ್ಕೊಳ್ದಲೆ, ಬಿಕಾಸ್ ನಿಮಗೆ ಅದು ಇಂಪಾರ್ಟೆಂಟ್ ಅಂತ ಗೊತ್ತಾಗಿದೆ ಅಲ್ವಾ. ಸೊ ನಿಮಗೆ ನೀವು ಮೋಸ ಮಾಡ್ಕೊಳ್ದಲೆ ಆ ಗುರಿ ಕಡೆಗೆ ಶ್ರದ್ಧೆಯಿಂದ ಪ್ರಾಕ್ಟೀಸ್ ಮಾಡೋದನ್ನ ನಾವು ಡಿಸಿಪ್ಲಿನ್ ಅಂತ ಕರಿತೀವಿ. ಗಾಂಭೀರ್ಯತೆ, ಆಯಿತಾ? ಡಿಸಿಪ್ಲಿನ್. ಇದನ್ನು ಈ ವಯಸ್ಸಲ್ಲಿ ನೀವು ಬೆಳೆಸ್ಕೊಳ್ಳಿಲ್ಲ ಅಂದರೆ ಇನ್ಯಾವತ್ತೂ ಬೆಳೆಯೋದಿಲ್ಲ ಈ ಡಿಸಿಪ್ಲಿನ್ ನಿಮಗೆ. ಲೈಫಲ್ಲಿ ನೀವು ಅಡಲ್ಟ್ಸ್ ಆದಮೇಲೆ ಹೊಸ ಹ್ಯಾಬಿಟ್ಸ್ನ ಸೃಷ್ಟಿ ಮಾಡ್ಕೊಳ್ಳೋದು ಅತ್ಯಂತ ಕಠಿಣ ಚಟುವಟಿಕೆ ಆಗಿರುತ್ತೆ. ಟು ಬಿಲ್ಡ್ ನ್ಯೂಯರ್ ಹ್ಯಾಬಿಟ್ಸ್ ಆಸ್ ಅನ್ ಅಡಲ್ಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಪ್ರಾಸೆಸ್. ಟ್ರಸ್ಟ್ ಮೀ, ಐ ಆಮ್ ಅನ್ ಅಡಲ್ಟ್. ಐ ಹ್ಯಾವ್ ಬಿನ್ ಅಡಲ್ಟ್ ಫಾರ್ ಆಲ್ಮೋಸ್ಟ್ 10 years ನೌ. ಐ ನೋ. ಓಕೆ, ನೆಕ್ಸ್ಟ್, ಬ್ರೇಕ್ ಬ್ಯಾಡ್ ಹ್ಯಾಬಿಟ್ಸ್ ಬಿಫೋರ್ ದೇ ಓನ್ ಯು. ಪ್ಲೀಸ್, ಈ ಫೋನ್ ಚಟ ಆಗಿರಬಹುದು ಅಥವಾ ಯಾವುದೇ ಒಂದು ಬೇರೆ ಥರ ಬ್ಯಾಡ್ ಹ್ಯಾಬಿಟ್ಸ್ ಏನು ಕಲ್ಟಿವೇಟ್ ಮಾಡ್ಕೊಂಡಿದ್ದೀರಾ ನೀವು, ಜಂಕ್ ಫುಡ್ ತಿನ್ನೋದಿರಲಿ ಅಥವಾ ಬಾಡಿನ ಫಿಟ್ಟಾಗಿ ಇಟ್ಕೊಳ್ದಿರೋದಿರಲಿ ಅಥವಾ ಯಾವುದೇ ರೀತಿ ಬ್ಯಾಡ್ ಹ್ಯಾಬಿಟ್ಸ್ ಏನೇ ಸಬ್ಸ್ಟೆನ್ಸ್ ಅಬ್ಯೂಸ್ ವಾಟ್ ಎವರ್ ಇಟ್ ಇಸ್, ಅದನ್ನು ದಯವಿಟ್ಟು ಈಗಲೇ you have to put a full stop to it. Because makla phone addiction, I also suffer. ನೀವು ಒಬ್ಬರೇ ಅಲ್ಲ, I suffer from phone addiction. ಫೋನ್ನ ಇಟ್ಕೊಂಡ್ರೆ ಡೂಮ್ ಸ್ಕ್ರೋಲಿಂಗ್, ಎಷ್ಟೊತ್ತವರೆಗೂ ಫೋನ್ನ ಚಲಾಯಿಸ್ತಾನೇ ಇರೋದು. ಓಕೆ, ಇಂಥದ್ದೆಲ್ಲ ಹ್ಯಾಬಿಟ್ಸ್ನ ನೀವು ಇವಾಗಲೇ ಬ್ರೇಕ್ ಮಾಡಲಿಲ್ಲ ಅಂದರೆ ಯು ವಿಲ್ ಬಿಕಮ್ ಅನ್ ಅಡಲ್ಟ್ ಆ್ಯಂಡ್ ದೋಸ್ ಬ್ಯಾಡ್ ಹ್ಯಾಬಿಟ್ಸ್ ವಿಲ್ ಓನ್ ಯು. ಓಕೆ, ನಿಮಗೆ ಅದ್ರ ಮೇಲೆ ಕಂಟ್ರೋಲ್ ಇರಲ್ಲ, ಅದಕ್ಕೆ ನಿಮ್ಮ ಮೇಲೆ ಕಂಟ್ರೋಲ್ ಇರುತ್ತೆ. ಕೆಟ್ಟ ಚಟಗಳಿಗೆ ನಿಮ್ಮ ಮೇಲೆ ಕಂಟ್ರೋಲ್ ಇರುತ್ತೆ, ಏನಂತಾರೆ, ನಿಯಂತ್ರಣ ಇರುತ್ತೆ. ಓಕೆ, ಸೊ ಬ್ರೇಕ್ ದೀಸ್ ಹ್ಯಾಬಿಟ್ಸ್ ಬಿಫೋರ್ ದೇ ಬ್ರೇಕ್ ಯು. ಓಕೆ, ಸೊ ನೀವು ಅಂದ್ಕೊಂಡಿರ್ಬೋದು ಮ್ಯಾಮ್ ಏನೋ ಇವತ್ತು ಸ್ಟ್ರಾಟಜಿ ತೊಗೊಂಡು ಬರ್ತಾರೆ, ಪ್ಲ್ಯಾನ್ ತೊಗೊಂಡು ಬರ್ತಾರೆ. ಇಲ್ಲ, ನಾನು ರಿಯಾಲಿಟಿ ಅಷ್ಟೇ, ರಿಯಾಲಿಟಿ ಚೆಕ್ ಕೊಡಬೇಕಿತ್ತು ನಿಮಗೆ. ಡೂ ಇಟ್ ಫಾರ್ ಯು ಮಕ್ಕಳ. ಫಸ್ಟು ಯಾರಿಗೋಸ್ಕರ ಮಾಡ್ತಿದ್ದೀನಿ ಇದನ್ನು ಕ್ಲಾರಿಟಿ ತೊಗೊಂಡ್ಬಿಡಿ. ಆ ಯಾರಿಗೋಸ್ಕರ ಮಾಡ್ತಿದ್ದೀನಿ, ಏನಕ್ಕೋಸ್ಕರ ಮಾಡ್ತಿದ್ದೀನಿ ಅನ್ನೋ ಸ್ಪಷ್ಟತೆ ಇದ್ದ ಮೇಲೆ ನೀವು ಹೇಗೆ ಮಾಡಬೇಕು ಅನ್ನೋದನ್ನ ನೀವು ಕಲ್ತ್ಕೊಂಡ್ಬಿಡ್ತೀರ. ಓಕೆ, ಸೊ ನಾನು ಹೇಳಿದ ವಿಚಾರ ನಿಮಗೆ ಸರಿ ಅನ್ನಿಸ್ತು, ನಿಮಗೆ ಇಷ್ಟ ಆಯಿತು ಅಂದರೆ ಗೋ ಅಹೆಡ್, ಕೆಳಗಿರೋ ಕಾಮೆಂಟ್ ಸೆಕ್ಷನಲ್ಲಿ ಸ್ಟಾರ್ ಅಂತ ಕಾಮೆಂಟ್ ಮಾಡಿ. ಬಿಕಾಸ್ ಐ ವಾಂಟ್ ಈಚ್ ಆಫ್ ಯು ಟು ಬಿಕಮ್ ಸ್ಟಾರ್ಸ್, ಬಿಕಾಸ್ ಯು ಆರ್ ಕೇಪಬಲ್ ಆಫ್ ಇಟ್. ನಿಮ್ಮ ಫುಲ್ ಪೊಟೆನ್ಷಿಯಲ್ನ ವೇಸ್ಟ್ ಮಾಡ್ಕೋಬೇಡಿ, ಬಿಕಾಸ್ ಯು ಹ್ಯಾವ್ ಅ ಲಾಟ್ ಆಫ್ ಪೊಟೆನ್ಷಿಯಲ್. ಓಕೆ, ಸೊ ಗೋ ಕಾಮೆಂಟ್ ಬಿಲೋ ಸ್ಟಾರ್. ನಾನು ಹೇಳಿದ ಮಾತುಗಳು ನಿಮಗೆ ಇಷ್ಟ ಆಯಿತು ಅಂದರೆ ಸ್ಟಾರ್ ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಸ್ಟಾರ್ ಅನ್ನೋ ಕ್ವಾಲಿಟೀಸ್ನ ನಿಮ್ಮಲ್ಲಿ ನೀವೇ ಮ್ಯಾನಿಫೆಸ್ಟ್ ಮಾಡಿ. ಓಕೆ,
ಸೊ ಇದೇ ರೀತಿ ಇನ್ನೂ ವಿಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಯೋರ್ ಹರ್ಷಿತಾ ಮ್ಯಾಮ್, ಯೋರ್ ಸ್ಕ್ರೀನ್ಶಾಟ್ ಮ್ಯಾಮ್. ಇದೇ ರೀತಿ ವಿಡಿಯೋಸ್ನ ಮಾಡ್ತಿರ್ತೀನಿ ನಿಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ ಟುಡೇ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.